ಒಂದು ದೊಡ್ಡ ಮಿಕ್ಸಿ ಜಾರ್ನ ತೊಗೋಬೇಕು. ಅದಕ್ಕೆ ಅರ್ಧ ಬ್ರೆಡ್ಡನ್ನು ತಗೊಂಡು ನೀಟಾಗಿ ಸ್ಲೈಸಸ್ಸಾಗಿ ಕಟ್ ಮಾಡಬೇಕು. ಒಂದು ದೊಡ್ಡ ಲೋಟ ಹಾಲನ್ನು ಹಾಕ್ಕೊಳ್ಳಿ. ಸ್ವಲ್ಪ ಏಲಕ್ಕಿ ಪುಡಿ, 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳಿ. ಸಕ್ಕರೆ ಒಂದು 4ರಿಂದ 5 ಸ್ಪೂನಷ್ಟು ಹಾಕ್ಕೊಳ್ಳಿ. ನೀಟಾಗಿ ಬ್ಲೈಂಡ್ ಮಾಡ್ಕೊಳ್ಳಿ. ನೋಡಿ 4ರಿಂದ 5 ಸ್ಪೂನಷ್ಟು ಸಕ್ಕರೆ ಹಾಕಿ 2 ಸ್ಪೂನಷ್ಟು ನೀರು ಹಾಕಿ ಕ್ಯಾರಮಲ್ ರೆಡಿ ಮಾಡ್ಕೊಳ್ಳಿ. ನೋಡಿ ಒಂದು ಬೌಲ್ಗೆ ಬಿಸಿನೀರು ಕಾಯಕ್ಕಿಟ್ಟಿದ್ದೀವಿ. ಸೊ ಈಗ ಈ ಮಿಕ್ಸಿ ಮಾಡಿದಂತಹ ಇದನ್ನೆಲ್ಲ ಹಾಕ್ಕೊಂಡು ಕ್ಯಾರಮಲ್ ಹಾಕ್ಕೊಂಡು ನೀಟಾಗಿ 45 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಆವಾಗವಾಗ ಚೆಕ್ ಮಾಡ್ತಾ ಇರಬೇಕು ಒಂದು ಚಾಕುವಿನ ಸಹಾಯದಿಂದ. ಈ ನೀರು ಅಷ್ಟೇ, ಈ ಬೌಲಲ್ಲಿ ಹಾಕಿರೋ ನೀರು ಕಡಿಮೆ ಆಗ್ತಾ ಇರುತ್ತೆ. ಆಗಾಗ ನೋಡಿ ಚೆಕ್ ಮಾಡ್ಕೊಂಡು ನೀರು ಬೇಕಾದ್ರೆ ಸ್ವಲ್ಪ ಹಾಕಿ. ನೋಡಿ ಈಗ 45 ನಿಮಿಷ ಆಗೋಗಿದೆ. ಸೊ ಈಗ ನೀಟಾಗಿ ಎಡ್ಜಸ್ನ ಬಿಡಿಸ್ಕೊಳ್ತಾ ಇದ್ದೀನಿ ಚಾಕುವಿನ ಸಹಾಯದಿಂದ. ಕೆಳಗಡೆ ನಾವು ಕ್ಯಾರಮಲ್ ಹಾಕಿರೋದ್ರಿಂದ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಸೊ ಕ್ಯಾರಮಲ್ನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ನೀವು. ಒಂದು 6ರಿಂದ 7 ಸ್ಪೂನ್ ಸಕ್ಕರೆ ಹಾಕ್ಕೊಂಡು 2 ಸ್ಪೂನ್ ನೀರು ಹಾಕ್ಕೊಂಡು ಕಲರ್ ಚೇಂಜ್ ಆಗೋದು ಅದನ್ನು ನೋಡಿ. ಈಗ ಒಂದು ಪ್ಲೇಟ್ನ ಉಲ್ಟಾ ಮಾಡಿ ನೋಡಿ. ಈಗ ಬೌಲನ್ನು ನೀಟಾಗಿ ನೋಡಿ ಈ ಥರ ಡಬಲ್ ಪ್ರೆಸ್ ಮಾಡಿ ಬೌಲನ್ನು ನೀಟಾಗಿ ತೆಗಿಬೇಕು. ನೋಡಿ ಸೂಪರಾಗಿರ್ತಕ್ಕಂತಹ ಕ್ಯಾರಮಲ್ ಬ್ರೆಡ್ ಪುಡಿಂಗ್ ಸಖತ್ತಾಗಿದೆ. ನೀವು ಟ್ರೈ ಮಾಡಿ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಯಾವುದೇ ಒಂದು ಬೇಕ್ರಿ ಕೇಕ್ಗಳಿಗಿನ್ನ ಮನೆಯಲ್ಲೇ ನಾವು ಈಸಿಯಾಗಿ ಜಾಸ್ತಿ ಖರ್ಚಿಲ್ಲದೆ ನಾವು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಎಗ್ಲೆಸ್ ಕ್ಯಾರಮಲ್ ಬ್ರೆಡ್ ಪುಡಿಂಗ್ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಕೇಕ್ ತಿನ್ನಬೇಕಂದ್ರೆ ನೀವು ಬೇಕ್ರಿಗೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಮನೆಯಲ್ಲೇ ಈಸಿಯಾಗಿ ಡಿಫ್ರೆಂಟಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.